ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಕಲಿಸಿಕೊಡ್ತಾ ಇದ್ದೀನಿ ಅಂದ್ರೆ ಯಾರೆಲ್ಲ ನಿಮ್ಮ ಊರಿನಲ್ಲೇ CSC ಕೇಂದ್ರವನ್ನ ಪ್ರಾರಂಭಿಸಬೇಕಂತ ಮಾಡಿದ್ದೀರೋ ಆ ಒಂದು CSC ಕೇಂದ್ರದ ಒಂದು ಲಾಗಿನ್ ಐಡಿ ಮತ್ತೆ ಪಾಸ್ವರ್ಡ್ ಅನ್ನ ಯಾವ ರೀತಿಯಾಗಿ ನಾವು ಒಂದು CSC ಕೇಂದ್ರವನ್ನ ಪ್ರಾರಂಭಿಸಬಹುದು ಅನ್ನುವಂತ ವಿಧಾನವನ್ನ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ಕಲಿಸಿಕೊಡ್ತಾ ಇದ್ದೀನಿ. ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡಿದ ನಂತರ CSC ಲಾಗಿನ್ ಐಡಿ ಪಡೆದು ನಾವು ಕೂಡ ಒಂದು ಆನ್ಲೈನ್ ಸೆಂಟರ್ ವನ್ನ ಪ್ರಾರಂಭಿಸಬೇಕಾಗಿದೆ. ನಾಗರಿಕ ಸೇವಾ ಕೇಂದ್ರವನ್ನ ನಮ್ಮ ಊರಿನಲ್ಲೇ ಪ್ರಾರಂಭಿಸಿ ನಾನು ಕೂಡ ಒಂದು ಸ್ವಂತ ಉದ್ಯೋಗ ಮಾಡಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡಬೇಕು, CSC ಲಾಗಿನ್ ಐಡಿಯನ್ನ ಯಾರಿಗೂ ₹1 ನಯ ಪೈಸಾ ಕೊಡದೇನೆ ಉಚಿತವಾಗಿ ಪಡೆಯಬಹುದು. ಮೊದಲಿಗೆ ನೀವೇನ್ ಮಾಡಬೇಕು, ಈ ರೀತಿಯಾಗಿ ಒಂದು ಟ್ಯಾಬ್ ಅನ್ನು ಓಪನ್ ಮಾಡ್ಕೊಂಡು ಇಲ್ಲಿಂದ CSC ರಿಜಿಸ್ಟ್ರೇಷನ್ ಕ್ಲೌಡ್ ಅಂತ ಇದ್ದಿರುತ್ತೆ. ನೀವು ಇದರ ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲಿಂದಾನು ಕೂಡ ನೀವು ಡೈರೆಕ್ಟ್ ಆಗಿ ಓಪನ್ ಮಾಡ್ಕೋಬಹುದು. CSC ರಿಜಿಸ್ಟ್ರೇಷನ್ ಅಂತ ಬಂದ ಮೇಲೆ ಅಪ್ಲಿಕೇಶನ್ ಸಂಪೂರ್ಣವಾಗಿ ಪ್ರಾರಂಭದಲ್ಲಿದೆ. ನೀವು CSC ರಿಜಿಸ್ಟ್ರೇಷನ್ ಅಂತ ಇದ್ದಿರತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಮಾಡಿದ ನಂತರ ಈ ರೀತಿಯಾಗಿರುವಂತಹ ಸಂಪೂರ್ಣವಾಗಿರುವಂತಹ ಒಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ಈ ಒಂದು CSC ಲಾಗಿನ್ ಐಡಿಯನ್ನ ಪಡಿಬೇಕಾಗಿತ್ತು ಅಂದ್ರೆ ನಾವೇನ್ ಮಾಡಬೇಕು, ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಅನ್ನುವಂಥದ್ದನ್ನ ನೋಡಬೇಕು ಅಂದ್ರೆ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಇಲ್ಲಿ ನೀವು ಏನೆಲ್ಲ ದಾಖಲೆಗಳನ್ನ ಕೊಡಬಹುದು ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ಇವರು ಹೇಳ್ಕೊಡ್ತಾರೆ. ಅಂದ್ರೆ ಅಪ್ಲಿಕೇಶನ್ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಇವೆಲ್ಲ ದಾಖಲೆಯನ್ನ ಬೇಕಾಗುತ್ತೆ. ಆಧಾರ್ ಕಾರ್ಡ್ ಬೇಕಾಗಿರುವಂತದ್ದು, ಜೊತೆಗೆ ಇಲ್ಲಿಂದ ವೋಟರ್ ಕಾರ್ಡ್ ಬೇಕಾಗುತ್ತೆ, ಪ್ಯಾನ್ ಕಾರ್ಡ್ ಬೇಕಾಗುತ್ತೆ, ಆಧಾರ್ ಕಾರ್ಡ್ ಫ್ರಂಟ್ ಬ್ಯಾಕ್ ಎರಡು ಸೈಡಿನ ಒಂದು ಫೋಟೋ ಕೂಡ ಬೇಕಾಗಿರುವಂತದ್ದು, ಜೊತೆಗೆ ಇಂಡಿಯನ್ ಪಾಸ್ಪೋರ್ಟ್ ಇತ್ತು ಅಂದ್ರೆ ಅದನ್ನು ಕೂಡ ನೀವು ಕೊಡಬೇಕಾಗುತ್ತೆ. ಪಾಸ್ಪೋರ್ಟ್ ಅಂತ ಕೇಳ್ತಾರೆ, ಅಪ್ಲಿಕೇಶನ್ ಫೋಟೋ ಬೇಕಾಗುತ್ತೆ, ಜೊತೆಗೆ ಕ್ವಾಲಿಫಿಕೇಶನ್ ಬೇಕಾಗುತ್ತೆ, ಮತ್ತೆ TEC ಸರ್ಟಿಫಿಕೇಟ್ ಅಂತ ಇರುತ್ತೆ. ಇದು ಬಹಳಷ್ಟು ಈಸಿ ಆಗಿರುವಂತದ್ದು. ಅಂದ್ರೆ CSC ದವರು ಏನ್ ಮಾಡ್ತಾರೆ ಅಂದ್ರೆ ಒಂದು TEC ಸರ್ಟಿಫಿಕೇಟ್ ಕೊಡ್ಕೊಳ್ಳಿಕ್ಕೋಸ್ಕರ ಒಂದು ಎಕ್ಸಾಮ್ ಅನ್ನ ತಗೋತಾರೆ, ಅಂದ್ರೆ ಒಂದು ಟೆಕ್ಸ್ಟ್ ಅನ್ನ ತಗೋತಾರೆ. ನಿಮ್ಗೆ ಕಂಪ್ಯೂಟರ್ ಒಳಗೆ ನಾಲೆಜ್ ಇದೆಯಾ ಇಲ್ಲ ಅನ್ನುವಂತ ಒಂದು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೋಸ್ಕರ ಈ ಒಂದು ಎಕ್ಸಾಮ್ ಇರುತ್ತೆ. ಅದು ಬಹಳಷ್ಟು ಈಸಿ ಆಗಿರುವಂತದ್ದು. ಅದನ್ನು ಕೂಡ ಯಾವ ರೀತಿಯಾಗಿ ನೀವು ಪಾಸ್ ಮಾಡ್ಕೊಂಡು ಒಂದು TC ಸರ್ಟಿಫಿಕೇಟ್ ತಗೋಬಹುದು ಅನ್ನೋದು ಕೂಡ ನಾನು ಹೇಳ್ಕೊಡ್ತಾ ಇದ್ದೇನೆ. ಬ್ಯಾಂಕ್ BC ಸರ್ಟಿಫಿಕೇಟ್ ಅಂತ ಇದ್ದಿರುತ್ತೆ, ಇದು ಹಾಕ್ಬಹುದು, ಹಾಕ್ಲಿಲ್ಲ ಅಂದ್ರೂ ನಡೆಯುತ್ತೆ, ಎಂತೇಳಿ ಕೆಡಿಸ್ಕೋಬಾರ್ದು, ಆಪ್ಷನ್ಸ್ ಆಗಿ ಇದ್ದಿರುತ್ತೆ. ಜೊತೆಗೆ ಇವೆಲ್ಲ ದಾಖಲೆಗಳನ್ನ ತಗೊಂಡು ನೀವೇನ್ ಮಾಡ್ಬೇಕಾಗುತ್ತೆ, ಏನ್ ಮಾಡ್ಬೇಕು, CSC ಸೆಂಟರ್ ಗೆ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಅವಾಗ ನನ್ನ ಕಡೆ ಇವೆಲ್ಲ ದಾಖಲೆ ಇರೋದ್ರಿಂದ ನಾವೇನ್ ಮಾಡ್ತಾ ಇದೀವಿ, ಇದ್ರ ಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಂಡು ಗೆಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಬಹುದು. ಇಲ್ಲ ಅಂದ್ರೆ ಇಲ್ಲಿಂದ ಅಪ್ಲೈ ಮೇಲೆ ಕೂಡ ನೀವೇನ್ ಮಾಡಬಹುದು, ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕೂಡ ನೀವು ಕ್ಲಿಕ್ ಅನ್ನ ಮಾಡ್ಕೋಬಹುದು. ನಾನು ಗೆಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಅನ್ನು ಮಾಡ್ಕೋತಾ ಇದೀನಿ. ಮಾಡಿದ ನಂತರ ಮೊದಲಿಗೆ ಕೇಳುತ್ತೆ CSC ಅಪ್ಲಿಕೇಶನ್ ಟೈಪ್ ಅಂತ ಕೇಳುತ್ತೆ. ಅವಾಗ ನೀವು ಇಂಡಿವಿಜುವಲ್ ಅಂತ ಇದ್ದಿರಬೇಕು. ಮೊದಲಿಗೆ ಇಲ್ಲಿಂದ TC ಸರ್ಟಿಫಿಕೇಟ್ ನಂಬರ್ ಕೂಡ ಸಂಪೂರ್ಣವಾಗಿ ಕೇಳುತ್ತೆ, ಜೊತೆಗೆ BC ಸರ್ಟಿಫಿಕೇಟ್ ಕೂಡ ಸಂಪೂರ್ಣವಾಗಿ ಕೇಳುತ್ತೆ. ಬಟ್ BC ಸರ್ಟಿಫಿಕೇಟ್ ಗೆ ಸ್ಟಾರ್ ಮಾರ್ಕ್ ಇಲ್ಲ, ಅಂದ್ರೆ ಕಡ್ಡಾಯವಾಗಿ ಅದನ್ನ ಅಪ್ಲೋಡ್ ಮಾಡುವಂತ ಅವಶ್ಯಕತೆ ಏನಿಲ್ಲ, ಒಂದೇ ಅಪ್ಲೋಡ್ ಮಾಡಬೇಕಾಗಿರುವಂತದ್ದು. ಜೊತೆಗೆ ಇಲ್ಲಿಂದ ಅಪ್ಲಿಕೇಶನ್ ಡೀಟೇಲ್ಸ್ ಹಾಕಬೇಕಾಗುತ್ತೆ, ಬ್ಯಾಂಕ್ ಡೀಟೇಲ್ಸ್ ಹಾಕಬೇಕಾಗುತ್ತೆ, ಜೊತೆಗೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ಅಪ್ಡೇಟ್ ಮಾಡಬೇಕಾಗುತ್ತೆ, ಪ್ರಿವ್ಯೂ ಮಾಡಬೇಕಾಗುತ್ತೆ. ಅದಾದ ನಂತರ ಡೌನ್ಲೋಡ್ CSC ಒಂದು ಅಪ್ಲಿಕೇಶನ್ ವನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಇರುವಂತಹ ಒಂದು ಜಾಗದಲ್ಲಿ ಅದರ ಒಂದು GPS ಫೋಟೋ ಕೂಡ ಅವರು ಕ್ಯಾಪ್ಚರ್ ಮಾಡ್ತಾರೆ. ಅಂದ್ರೆ ನಿಮ್ಮ ಒಂದು ಜಾಗದಲ್ಲಿ ಇರುವಂತಹ ನಿಮ್ಮ ಒಂದು ಶಾಪ್ ಅಂದ್ರೆ ಅಂಗಡಿಯ ಒಂದು ಫೋಟೋ, ಮತ್ತೆ ನೀವು ಇಟ್ಟಿರುವಂತಹ ಸಲಕರಣೆಗಳು, ನಿಮ್ಮ ಕಂಪ್ಯೂಟರ್ ಎಲ್ಲವನ್ನು ಕೂಡ ಕಾಣೋ ರೀತಿಯಾಗಿ ನೀವೇನ್ ಮಾಡಬೇಕಾಗುತ್ತೆ, ಅಲ್ಲಿ ಒಂದು ಫೋಟೋ ಕ್ಯಾಪ್ಚರ್ ಮಾಡಿ ಅವರಿಗೆ ಕಳಿಸಬೇಕಾಗುತ್ತೆ. ಅಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ಆಲ್ರೆಡಿ ಇವರ ಹತ್ರ ಒಂದು CSC ಕಂಪ್ಯೂಟರ್ ಸೆಂಟರ್ ಇದೆ ಅಥವಾ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಕನ್ಫರ್ಮ್ ಆಗಿ. ಜೊತೆಗೆ ಸಂಪೂರ್ಣವಾಗಿ ನೀವು ಕೊಟ್ಟಿರುವಂತಹ ದಾಖಲೆಗಳು ಎಲ್ಲವನ್ನು ಕೂಡ ಇದೆ, ನಿಮ್ಮ CSC ಫೋಟೋ ಕೂಡ ನಿಮ್ಮ ಒಂದು CSC ಸೆಂಟರ್ ಕೂಡ ನೋಡಿದ ಮೇಲೆ ಸಂಪೂರ್ಣವಾಗಿ ನಿಮಗೆ ಕೊಟ್ಟಿರ್ತಾರೆ. ಜೊತೆಗೆ ನಾವು ಸಪೋಸ್ ಅಪ್ಲೈ ಮೇಲೆ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದಾಗಲೂ ಕೂಡ ನಮಗೆ ಇದೇ ರೀತಿಯಾಗಿ ಪೇಜ್ ಓಪನ್ ಆಗಿರುವಂತದ್ದು. ಓಪನ್ ಆದ್ಮೇಲೆ ನಾವು ಇಲ್ಲಿಂದ ಗೆಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡು ಇಲ್ಲಿಂದ TC ಸರ್ಟಿಫಿಕೇಟ್ ಅನ್ನು ಹಾಕಬೇಕಾಗಿರುವಂತದ್ದು. ಹಾಕಿದ ನಂತರ ನೀವೇನ್ ಮಾಡಬೇಕು, ಮುಂದಿನ ವಿಧಾನಕ್ಕೆ ಹೋಗಬೇಕಾಗಿರುವಂತದ್ದು. ಸರ್ ನಮಗೆ ಒಂದು TC ಸರ್ಟಿಫಿಕೇಟ್ ಪಡಿಬೇಕಲ್ಲ ಸರ್, ಯಾವ ರೀತಿಯಾಗಿ ಪಡಿಬೇಕು ಅಂತ ಒಂದು ಪ್ರಶ್ನೆ ಬಂದಾಗ ಅದನ್ನು ಯಾವ ರೀತಿಯಾಗಿ ಪಡಿಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ಮೊದಲಿಗೆ ಆ ಒಂದು ಎಕ್ಸಾಮ್ ಅನ್ನ ಕ್ಲಿಯರಿಫಿಕೇಶನ್ ಮಾಡಿದ ಮೇಲೆ ನಮಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿರ್ತಾರೆ. ಅವಾಗ ನಾನು ಹೊಸ ಟ್ಯಾಬ್ ಅನ್ನು ಓಪನ್ ಮಾಡ್ಕೊಂಡು ಇಲ್ಲಿಂದ ಏನ್ ಟೈಪ್ ಮಾಡಬೇಕು, ಒಂದು TC ಸರ್ಟಿಫಿಕೇಟ್ ಅಂತ ಅಷ್ಟೇ ಟೈಪ್ ಮಾಡ್ಕೊಂಡ್ರೆ ಸಾಕು. ಇಲ್ಲಿ ನಿಮ್ಗೆ ರಿಜಿಸ್ಟ್ರೇಷನ್ ಯೂಸರ್ ಆಗಿರ್ಬೋದು, ಇಲ್ಲಿ ಟ್ರೈನಿಂಗ್ ಮೆಥಡ್ ಆಗಿರ್ಬೋದು, ಎಲ್ಲವನ್ನು ಕೂಡ ಕೊಟ್ಟಿರ್ತಾರೆ. ಅವಾಗ ನಾವು ಏನ್ ಮಾಡ್ಬೇಕು, TC ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನು ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ನಮಗೆ ಇನ್ನೊಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ನಾವೇನ್ ಮಾಡ್ಬೇಕು, ಇದರ ಒಳಗಡೆ ಒಂದು TC ಗೆ ನಾವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಒಂದು
ಒಂದು ಎಕ್ಸಾಮ್ ಅನ್ನ ಒಂದು ಅಟೆಂಡ್ ಮಾಡಬೇಕಾಗಿರುವಂತದ್ದು. ಟ್ರೈನಿಂಗ್ ಒಂದು ಮಾಡೆಲ್ ಆಗಿರ್ಬೋದು, ಯಾವ ರೀತಿಯಾಗಿ ಕ್ವಶನ್ಸ್ ಇರುತ್ತೆ, ರೆಫರೆನ್ಸ್ ಮಟೀರಿಯಲ್ಸ್ ಕೂಡ ನೀವೇನ್ ಮಾಡಬಹುದು, ಡೌನ್ಲೋಡ್ ಮಾಡಬಹುದು. ಅಂದ್ರೆ ಯಾವೆಲ್ಲ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಅನ್ನುವಂತ ಒಂದು ರೆಫರೆನ್ಸ್ ಒಂದು ಮ್ಯಾನ್ಯುವಲ್ ಯೂಸರ್ ಆಗಿರ್ಬೋದು. ಅವಾಗ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆದಾಗ ಇಲ್ಲಿ ಪ್ರಾಪರ್ ಒಂದು ಮಟೀರಿಯಲ್ಸ್ ಗಳನ್ನು ಕೂಡ ಒಂದು ಪ್ರಿಫರೆನ್ಸ್ ಮಾಡುವಂತ ಮಟೀರಿಯಲ್ಸ್ ಕೂಡ ಕೊಟ್ಟಿರ್ತಾರೆ. ನಿಮ್ಗೆ ಯೂಸರ್ ಮ್ಯಾನ್ಯುವಲ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ಯಾವ ರೀತಿಯಾಗಿ ಇದಿರುತ್ತೆ, ಏನೆಲ್ಲ ಮಾಡಬೇಕು ಆ ಒಂದು ಟಿಸಿ ಸರ್ಟಿಫಿಕೇಟ್ ತಗೊಳ್ಳಿಕ್ಕೆ ಅನ್ನುವಂತ ಒಂದು ಯೂಸರ್ ಒಂದು ಮ್ಯಾನ್ಯುವಲ್ ಕೂಡ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ. ಇಲ್ಲಿಂದ ನೋಡಬಹುದು ಲಾಗಿನ್ ಟು ಪೋರ್ಟಲ್ ಅಂತ ಇದ್ದಿರುತ್ತೆ, ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಅದಾದ ನಂತರ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಒಂದು ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ನೀವೇನ್ ಮಾಡಬೇಕು, ಅದಕ್ಕೆ ಆದಂತ ಒಂದು ಅಮೌಂಟ್ ಕೂಡ ನೀವು ಮೊದಲಿಗೆ ಪೇ ಮಾಡಬೇಕಾಗಿರುವಂತದ್ದು. ಓಕೆ, 1479 ರೂಪಾಯಿ ಅಮೌಂಟ್ ಅನ್ನು ನೀವು ಪೇ ಮಾಡಿದ್ಮೇಲೆ ಆ ಒಂದು ಕೋರ್ಸ್ಗೆ ಜಾಯಿನ್ ಆಗಿ ನೀವು ಯೂಸರ್ ಐಡಿ ಅನ್ನ ಪಾಸ್ವರ್ಡ್ ತಗೊಂಡು ಏನ್ ಮಾಡಬೇಕು, ಇಲ್ಲಿ ಕ್ವಶನ್ಸ್ ಗಳು ಮತ್ತೆ ಮಟೀರಿಯಲ್ಸ್ ಗಳು ಸಿಗ್ತಾ ಇರುತ್ತೆ, ವಿಡಿಯೋಸ್ ಗಳು ನೋಡ್ಲಿಕ್ಕೆ ಸಿಗುತ್ತೆ. ಇವೆಲ್ಲ ಹಿಂದಿ ಮತ್ತೆ ಇಂಗ್ಲಿಷ್ ವಿಡಿಯೋಸ್ ಗಳು ಇದ್ದಿರುತ್ತೆ, PDF ನೋಟ್ಸ್ ಸಿಗುತ್ತೆ. ಇವೆಲ್ಲವನ್ನು ಕೂಡ ಓದಿದ್ಮೇಲೆ ನೀವೇನ್ ಮಾಡಬೇಕು, ಸಂಪೂರ್ಣವಾಗಿ ಅಸೈನ್ಮೆಂಟ್ ಅನ್ನ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿದ್ಮೇಲೆ ನೀವೇನ್ ಮಾಡಬಹುದು, ಎಕ್ಸಾಮ್ ಗೆ ಅಟೆಂಡ್ ಅನ್ನ ಆಗಬಹುದು. ಇಲ್ಲಿ ಈ ರೀತಿಯಾಗಿ ಕ್ವಶನ್ಸ್ ಗಳು ಬರ್ತಾ ಇರುತ್ತೆ. ನೀವು ಟ್ರೂ ಆರ್ ಫಾಲ್ಸ್ ಕ್ವಶನ್ಸ್ ಗಳನ್ನ ಹಾಕೋ ಮುಖಾಂತರ ಏನ್ ಮಾಡಬಹುದು, ಆ ಒಂದು ಎಕ್ಸಾಮ್ ಅನ್ನ ಸಂಪೂರ್ಣವಾಗಿ ಅಟೆಂಡ್ ಮಾಡಬೇಕಾಗುತ್ತೆ. ಅಟೆಂಡ್ ಮಾಡಿದ ನಂತರ ನಿಮ್ಮ ಒಂದು ಸರ್ಟಿಫಿಕೇಟ್ ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರುತ್ತೆ. ಈ ರೀತಿಯಾಗಿರುವಂತಹ ಒಂದು ಸರ್ಟಿಫಿಕೇಟ್ ಅನ್ನ ನೀವು ಸಂಪೂರ್ಣವಾಗಿ ಡೌನ್ಲೋಡ್ ಮಾಡಿಕೊಂಡು ನೀವೇನ್ ಮಾಡಬಹುದು, ಈ ಒಂದು ಸರ್ಟಿಫಿಕೇಟ್ ಅಪ್ಲೈ ಮಾಡಿದ ನಂತರ ನಿಮಗೆ ಒಂದು CSC ರಿಜಿಸ್ಟ್ರೇಷನ್ ಲಾಗಿನ್ ಐಡಿಯನ್ನ ನೀವು ಸಂಪೂರ್ಣವಾಗಿ ಪಡೆಯಬಹುದು. ದಯವಿಟ್ಟು ಅಂದ್ರೆ ಒಂದು ಎಕ್ಸಾಮ್ ಗಳು ಕೂಡ ಇದ್ದಿರುತ್ತೆ, ಅದಕ್ಕೆ ಒಂದು ಟ್ರೈನಿಂಗ್ ಬೇಸ್ ಕೂಡ ಇದ್ದಿರುತ್ತೆ. ಇಲ್ಲ ಸರ್ ನಾನು ಇದಕ್ಕೆ ಅರ್ಜಿನ ಸಲ್ಲಿಸಬೇಕಂದ್ರೆ ನಾವು ಏನ್ ಮಾಡಬೇಕು ಅಂದ್ರೆ ಹೋಮ್ ಪೇಜ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ. ವಾಪಸ್ ಹೋಮ್ ಪೇಜ್ ಮೇಲೆ ಹೋದಾಗ ಇದಕ್ಕೆ ನಾವು ಲಾಗಿನ್ ಮಾಡಬೇಕಾಗಿರುವಂತದ್ದು. ಓಕೆ, ಲಾಗಿನ್ ಮಾಡ್ಬೇಕಂದ್ರೆ ಏನ್ ಮಾಡಬೇಕು, ಇದರ ಹೆಲ್ಪ್ ಲೈನ್ ನಂಬರ್ ಕೂಡ ಇದ್ದಿರುತ್ತೆ. ಹೆಲ್ಪ್ ಲೈನ್ ಒಂದು ಕಾಂಟ್ಯಾಕ್ಟ್ ಕೂಡ ಮಾಡ್ಕೋಬಹುದು. ಏನಾದ್ರೂ ಸಮಸ್ಯೆ ಇತ್ತು ಅಂದ್ರೆ ನೀವು ಇದರಲ್ಲಿ ಕೆಲವೊಂದಿಷ್ಟು ಮಾಹಿತಿ ಮತ್ತೆ ಕೆಲವೊಂದಿಷ್ಟು ಆಪ್ಷನ್ಸ್ ಗಳು ಕೂಡ ಕೊಟ್ಟಿರ್ತಾರೆ, ಸಂಪೂರ್ಣವಾಗಿ ನೋಡ್ಕೋಬಹುದು. ಅದಾದ ನಂತರ ನಾನೇನ್ ಮಾಡ್ತಾ ಇದ್ದೇನೆ, ಟ್ರೈನಿಂಗ್ ರೆಫರೆನ್ಸ್ ಮಟೀರಿಯಲ್ಸ್ ಅಂತ ಇದ್ದಿರುತ್ತೆ, ಗ್ಯಾಲರಿ ಇದ್ದಿರುತ್ತೆ, ಕಾಂಟ್ಯಾಕ್ಟ್ ಇದ್ದಿರುತ್ತೆ. ಹಾಗಾದ್ರೆ ಇದನ್ನ ನಾವು ಲಾಗಿನ್ ಮಾಡ್ಬೇಕಲ್ಲ ಸರ್ ಅಂದ್ರೆ ನೀವು ಲಾಗಿನ್ ವಿತ್ ಅಸ್ ಅಂತ ಕಾಣಿಸ್ತಾ ಇರುತ್ತೆ. ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಲಾಗಿನ್ ವಿತ್ ಅಸ್ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ನಿಮ್ಗೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಅವಾಗ ಈ ರೀತಿಯಾಗಿ ಲಾಗಿನ್ ಪೋರ್ಟ್ ಅಂತ ಸಂಪೂರ್ಣವಾಗಿ ಓಪನ್ ಆದಾಗ ನಾವೇನ್ ಮಾಡ್ಬೇಕಾಗಿರುವಂತದ್ದು, ಇದು CSC ಲಾಗಿನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರುತ್ತೆ. ಆಲ್ರೆಡಿ ಲಾಗಿನ್ ಅಕೌಂಟ್ ಇತ್ತು ಅಂದ್ರೆ, ಇಲ್ಲ ಸರ್ ನಮ್ ಕಡೆ ಅಂದ್ರೆ ನೀವೇನ್ ಮಾಡಬೇಕು, ರಿಜಿಸ್ಟರ್ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಫಾರ್ ದ ಪಬ್ಲಿಕ್ ಯೂಸರ್ ಅಂತ ಇದ್ದಿರುತ್ತೆ, ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಸಂಪೂರ್ಣವಾಗಿ ಒಂದು ಲಾಗಿನ್ ಅನ್ನ ಆಗ್ಬೇಕಾಗುತ್ತೆ. ಇವೆಲ್ಲವನ್ನು ಕೂಡ ನಿಮ್ಮ ಒಂದು ಆಧಾರ್ ಕಾರ್ಡ್ ಡೀಟೇಲ್ಸ್ ಅನ್ನ ಕರೆಕ್ಟ್ ಆಗಿ ಅಪ್ಡೇಟ್ ಮಾಡಬೇಕು ಅಂತ ಹೇಳ್ತಾರೆ. ಅದೆಲ್ಲವನ್ನು ಕೂಡ ಮಾಡ್ತೀವಿ ಸರ್ ಅಂದ್ರೆ ನೀವು ರಿಜಿಸ್ಟ್ರೇಷನ್ ಅನ್ನ ಇಲ್ಲಿ ಕೇಳುವಂತ ಕೆಲವೊಂದಿಷ್ಟು ಮಾಹಿತಿ ಆಗಿರ್ಬೋದು, ನಿಮ್ಮ ಒಂದು ಫೋಟೋ ಆಗಿರ್ಬೋದು, ಮತ್ತೆ ಇವೆಲ್ಲವನ್ನು ಕೂಡ ಹಾಕಿದ ನಂತರ ಸಬ್ಮಿಟ್ ಮಾಡ್ಕೊಂಡು ಐ ಅಗ್ರಿ ಅಂತ ಸಬ್ಮಿಟ್ ಮಾಡಿದ್ಮೇಲೆ ಒಂದು ಅಪ್ಲಿಕೇಶನ್ ಸಂಪೂರ್ಣವಾಗಿ ಸಬ್ಮಿಟ್ ಆಗುತ್ತೆ. ಅದಾದ ನಂತರ ನೀವು ಯೂಸರ್ ಐಡಿ ಮತ್ತೆ ಒಂದು ಪಾಸ್ವರ್ಡ್ ಅಂದ್ರೆ ಲಾಗಿನ್ ಆಗುವಂತ ಒಂದು ಪಾಸ್ವರ್ಡ್ ಅನ್ನ ಜನರೇಟ್ ಮಾಡಿಕೊಂಡು ಆ ಒಂದು ಕೆಲವೊಂದಿಷ್ಟು ವಿಡಿಯೋಸ್ ಗಳನ್ನ ನೋಡಿ. ಆಗ್ಲೇ ಹೇಳಿದ್ದೆ ನಿಮ್ಗೆ, ಇಲ್ಲಿ ನಾವು ಏನ್ ಮಾಡ್ಬೇಕು, ಒಂದು ಟ್ರೈನಿಂಗ್ ಅನ್ನ ಪಡಿಬೇಕಾಗತ್ತೆ. ಒಂದು ಟ್ರೈನಿಂಗ್ ಒಂದು ಮಾಡೆಲ್ ಕೂಡ ನೀವು ಸಂಪೂರ್ಣವಾಗಿ ತಗೊಂಡು ಕೂಡ ಏನ್ ಮಾಡಬಹುದು, ಯಾವ ರೀತಿಯಾಗಿ ಟ್ರೈನಿಂಗ್ ಇದ್ದಿರುತ್ತೆ ಅದೆಲ್ಲವನ್ನು ಕೂಡ ನೋಡ್ಕೊಂಡು ನೀವೇನ್ ಮಾಡ್ಬೇಕು, ಆ ಒಂದು ಎಕ್ಸಾಮ್ ಗೆ ಅಟೆಂಡ್ ಆಗಿ ಬಹಳಷ್ಟು ಈಸಿ ಆಗಿರುತ್ತೆ. ಆ ಒಂದು ಎಕ್ಸಾಮ್ ಅನ್ನ ಅಟೆಂಡ್ ಆದ್ಮೇಲೆ ನೀವೇನ್ ಮಾಡ್ಬೇಕು, ರಿಜಿಸ್ಟ್ರೇಷನ್ ಮಾಡಿದ ನಂತರ ಒಂದು ನಿಮ್ಮ ಒಂದು ಐಡಿ ಕ್ರಿಯೇಟ್ ಆಗುತ್ತೆ. ಆದ ನಂತರ ನೀವೇನ್ ಮಾಡ್ಬೇಕು, ಈ ಒಂದು TC ಸರ್ಟಿಫಿಕೇಟ್ ಅನ್ನ ಸಂಪೂರ್ಣವಾಗಿ ತಗೊಂಡು ನೀವೇನ್ ಮಾಡಬಹುದು, ಇಲ್ಲಿ CSC ಲಾಗಿನ್ ಐಡಿಯಲ್ಲಿ ಬಂದು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಬಟ್ ಈ ಒಂದು ಸರ್ಟಿಫಿಕೇಟ್ ತಗೋಬೇಕು ಅಂದ್ರೆ ಅದರದೇ ಆದಂತ ಒಂದು CSC ಅವರಿಗೆ ಒಂದು ಹಣವನ್ನು ಕಟ್ಟಬೇಕಾಗುತ್ತೆ. ಆ ಒಂದು ಹಣ ಕಟ್ಟಿದ ನಂತರ ನೀವು ಎಕ್ಸಾಮ್ ಗೆ ಅಟೆಂಡ್ ಆಗಿ ಒಂದು CSC ಸರ್ಟಿಫಿಕೇಟ್ ಅನ್ನ ತಗೊಂಡು ಅಪ್ಲಿಕೇಶನ್ ಸಲ್ಲಿಸಿ ನೀವೇನ್ ಮಾಡಬಹುದು, ಒಂದು CSC ಲಾಗಿನ್ ಐಡಿಯನ್ನ ಸಂಪೂರ್ಣವಾಗಿ ಪಡೆಯಬಹುದು. ದಯವಿಟ್ಟು ಇದರ ಹೆಚ್ಚಿನ ವಿಡಿಯೋಸ್ ಗಳಿಗಾಗಿ ಮುಂದಿನ ವಿಡಿಯೋದಲ್ಲಿ ಯಾವ್ದಾದ್ರು ಒಂದು ದಾಖಲೆಗಳನ್ನ ತಗೊಂಡು ನಾನೇನ್ ಮಾಡ್ತಾ ಇದ್ದೇನೆ, ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಕಂಪ್ಲೀಟ್ ಆಗಿ ಲೈವ್ ಆಗಿ ಯಾವ ರೀತಿಯಾಗಿ ನಾವು ಕಂಪ್ಲೀಟ್ ಒಂದು ರಿಜಿಸ್ಟ್ರೇಷನ್ ಅನ್ನ ಮಾಡುವಂತ ವಿಧಾನವನ್ನ ಹೇಳ್ಕೊಳ್ಳಿಕ್ಕೆ ಬರ್ತಾ ಇದ್ದೀನಿ. ದಯವಿಟ್ಟು ಮುಂದಿನ ವಿಡಿಯೋ ಬೇಕಾಗಿತ್ತು ಅಂದ್ರೆ ವಿಡಿಯೋ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನೆಕ್ಸ್ಟ್ ವಿಡಿಯೋ ಅಂತ ಕಮೆಂಟ್ಸ್ ಅನ್ನ ಮಾಡಬೇಕು. ಮುಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ಯಾವ ರೀತಿಯಾಗಿ ಒಂದು TC ಸರ್ಟಿಫಿಕೇಟ್ ಗೆ ಎಕ್ಸಾಮ್ ಅಟೆಂಡ್ ಆಗಬೇಕು ಮತ್ತೆ ಎಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ಹೇಳ್ಕೊಳ್ಳಿಕ್ಕೆ ಬರ್ತಾ ಇದ್ದೀನಿ. ದಯವಿಟ್ಟು ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದಲ್ಲಿರುವಂತಹ ಆನ್ಲೈನ್ ಸೆಂಟರ್ ಗಳಿಗೆ ಹೋಗಿ ಕೂಡ ನೀವೇನ್ ಮಾಡಬಹುದು, ಅರ್ಜಿಯನ್ನ ಸಲ್ಲಿಸಿ ಇವತ್ತು ಉಚಿತವಾಗಿ CSC ಸೆಂಟರ್ ವನ್ನ ಸಂಪೂರ್ಣವಾಗಿ ನಿಮ್ಮದಾಗಿಸಿಕೊಳ್ಳಬಹುದು. ದಯವಿಟ್ಟು ಕೆಲವೊಂದಿಷ್ಟು ದಾಖಲೆಗಳನ್ನ ತಗೊಂಡೋಗಿ ನೀವೇನ್ ಮಾಡಬೇಕು, CSC ಸೆಂಟರ್ ಗೆ ಅರ್ಜಿ ಸಲ್ಲಿಸುವ ಮುಖಾಂತರ ನಿಮ್ಗೆ ಸಲ್ಲಿಸಲಿಕ್ಕೆ ಆಗ್ತಾ ಇಲ್ಲ ಸರ್ ಅಂದ್ರೆ ನೀವೇನ್ ಮಾಡಬೇಕು, ಇಲ್ಲಿ ಕೇಳುವಂತ ಎಲ್ಲ ದಾಖಲೆಗಳನ್ನ ತಗೊಂಡೋಗಿ ನೀವೇನ್ ಮಾಡಬೇಕು, ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ಮೊದಲಿಗೆ TC ಸರ್ಟಿಫಿಕೇಟ್ ಅನ್ನ ಮಾಡಿಸ್ಕೊಳ್ಳಿ, ಮಾಡಿಸಿದ ನಂತರ ನೀವು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಹೋಗಬೇಕಾಗುತ್ತೆ. ಅದು ಬಂದ ಮೇಲೆ ನೀವು ಅರ್ಜಿಯನ್ನ ಸಂಪೂರ್ಣವಾಗಿ ಸಲ್ಲಿಸಬಹುದು. ಅದು ಆನ್ಲೈನ್ ಅರ್ಜಿ ಸಂಪೂರ್ಣವಾಗಿ ಪ್ರಾರಂಭದಲ್ಲಿದೆ. ದಯವಿಟ್ಟು ಹೆಚ್ಚಿನ ಮಾಹಿತಿಗಾಗಿ ಆನ್ಲೈನ್ ಸೆಂಟರ್ ಗೆ ಹೋಗಿ ಮಾಹಿತಿಯನ್ನು ಪಡೆದುಕೊಂಡು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಿ ಇವತ್ತು ಉಚಿತವಾಗಿ CSC ಸೆಂಟರ್ ಪಾಸ್ವರ್ಡ್ ಮತ್ತೆ ಲಾಗಿನ್ ಐಡಿಯನ್ನು ಪಡೆದು ನೀವು ಕೂಡ ನಿಮ್ಮ ಊರಿನಲ್ಲೇ ಒಂದು CSC ಕೇಂದ್ರವನ್ನ ಪ್ರಾರಂಭಿಸಬಹುದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ